ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಬಿಕ್ಲು ಶಿವ ಹತ್ಯೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಹೈಕೋರ್ಟ್ ಬೆನ್ನಲ್ಲೇ ಈಗ ಸುಪ್ರೀಂ ಕೋರ್ಟ್ ಕೂಡ ಜಾಮೀನು ಅರ್ಜಿ ತಿರಸ್ಕರಿಸಿದೆ. ಭೈರತಿ ಬಸವರಾಜ್ ಅರೆಸ್ಟ್ ಆಗೋದು ಫಿಕ್ಸ್ ಆಗಿದೆ. ಹಾಗಾದ್ರೆ ಈ ಭೈರತಿ ಬಸವರಾಜ್ ಹಿನ್ನೆಲೆ ಏನು? ರಾಜಕೀಯದಲ್ಲಿ ಬೆಳೆದಿದ್ದು ಹೇಗೆ? ರೌಡಿ ಬಿಕ್ಲು ಶಿವನ ಜೊತೆ ಶಾಸಕರಿಗೆ ದುಶ್ಮನಿ ಇತ್ತ? A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗನಿಗೂ ಭೈರತಿ ಬಸವರಾಜ್ಗೂ ನಂಟು ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ಭೈರತಿ ಬಸವರಾಜ್ ಹಿನ್ನೆಲೆ ಏನು? ಭೈರತಿ ಬಸವರಾಜ್ 1964 ಫೆಬ್ರವರಿ 4ರಂದು ಜನಿಸಿದ್ರು. ಬೆಂಗಳೂರಿನ ಕೊತ್ತನೂರು ಬಳಿಯ ಭೈರತಿ ಇವರ ಹುಟ್ಟೂರು. ಭೈರತಿ ಬಸವರಾಜ್ಗೆ ಈಗ 62 ವರ್ಷ ವಯಸ್ಸಾಗಿದೆ. ತಂದೆ ಭೈರತಿ ಆಂಜಿನಪ್ಪ. ಇವರಿಗೆ 5 ಗಂಡು ಮತ್ತು 3 ಹೆಣ್ಣು ಮಕ್ಕಳು. ಹೆಚ್ಚಿನವರು ಹಾಲಿ ಸಚಿವ ಭೈರತಿ ಸುರೇಶ್ ಮತ್ತು ಭೈರತಿ ಬಸವರಾಜ್ ಸ್ವಂತ ಅಣ್ಣ ತಮ್ಮ ಅಂತ ಭಾವಿಸಿದ್ದಾರೆ. ಆದರೆ ಇವರು ಸ್ವಂತ ಅಣ್ಣ ತಮ್ಮ ಅಲ್ಲ, ಕಸಿನ್ ಬ್ರದರ್ಸ್ ಅಷ್ಟೇ. ಆದರೆ ರಾಜಕೀಯ ವಲಯದಲ್ಲಿ ಇವರಿಬ್ಬರು ಭೈರತಿ ಬ್ರದರ್ಸ್ ಅಂತಲೇ ಫೇಮಸ್ ಆಗಿದ್ದಾರೆ. ಭೈರತಿ ಬಸವರಾಜ್ ಅವರದ್ದು ಶ್ರೀಮಂತ ಕುಟುಂಬವಾಗಿತ್ತು. ಕೊತ್ತನೂರಿನ ಸಿದ್ಧಾರ್ಥ ರೆಸಿಡೆನ್ಷಿಯಲ್ ಪ್ರೌಢಶಾಲೆಯಲ್ಲಿ 10ನೇ ಕ್ಲಾಸ್ ವರೆಗೆ ಓದಿದ್ರು. ನಂತರ 1988ರಲ್ಲಿ PUC ಮುಗಿಸಿದ್ರು. ಆಮೇಲೆ ಡಿಗ್ರಿ ಕಾಲೇಜ್ ಮೆಟ್ಟಿಲು ಹತ್ತಿದ್ರು. ಆದ್ರೆ ಒಂದೇ ವರ್ಷಕ್ಕೆ ಕಾಲೇಜು ಬಿಟ್ಟಿದ್ದರಿಂದ ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ. ರಾಜಕೀಯಕ್ಕೆ ಧುಮುಕಿದ್ದು ಹೇಗೆ? ಕಾಲೇಜು ಬಿಟ್ಟ ಭೈರತಿ ಬಸವರಾಜ್ ಸ್ಥಳೀಯವಾಗಿ ಸಮಾಜ ಸೇವೆ ಅದು ಇದು ಅಂತ ಮಾಡೋಕೆ ಶುರು ಮಾಡಿದ್ರು. ಅದೇ ರೀತಿ ನಿಧಾನವಾಗಿ ಕಾಂಗ್ರೆಸ್ ಮೂಲಕ ರಾಜಕೀಯಕ್ಕೂ ಎಂಟ್ರಿ ಕೊಟ್ರು. ಮೊದಲಿಗೆ ಪಂಚಾಯಿತಿ ಮೆಂಬರ್ ಆಗಿ ನಂತರ ಅಧ್ಯಕ್ಷರಾಗಿಯೂ ಆಯ್ಕೆ ಆದ್ರು. 2009ರಲ್ಲಿ ಹೂಡಿ ವಾರ್ಡ್ ನಿಂದ ಕಾರ್ಪೊರೇಟರ್ ಕೂಡ ಆದ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಇವರಿಗೆ ಕಾಂಗ್ರೆಸ್ KR ಪುರಂ ಕ್ಷೇತ್ರದಿಂದ ಟಿಕೆಟ್ ಕೊಡ್ತು. ಮೊದಲ ಪ್ರಯತ್ನದಲ್ಲೇ ಭೈರತಿ ಬಸವರಾಜ್ ವಿನ್ ಕೂಡ ಆದ್ರು. 2018ರಲ್ಲಿ ಕಾಂಗ್ರೆಸ್ ನಿಂದ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ವಿನ್ ಆದ್ರು. ಭೈರತಿ ಸುರೇಶ್ ರೀತಿಯಲ್ಲೇ ಇವರು ಕೂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿದ್ರು. 2018ರಲ್ಲಿ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ರಚನೆಯಾಯಿತು. ಮೈತ್ರಿ ಸರ್ಕಾರ ಪತನದಲ್ಲಿ ಭೈರತಿ ಪಾತ್ರ. 2019ರಲ್ಲಿ ಕಾಂಗ್ರೆಸ್ನ 14 ಶಾಸಕರು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಜೈ ಅಂದ್ರು. ಈ ವೇಳೆ ಮೈತ್ರಿ ಸರ್ಕಾರ ಬಿದ್ದು ಬಿಜೆಪಿ ಪಟ್ಟಕ್ಕೆ ಬಂತು. ನಂತರ ನಡೆದ ಉಪಚುನಾವಣೆಯಲ್ಲಿ ಭೈರತಿ ಬಸವರಾಜ್ KR ಪುರಂನಲ್ಲಿ ಬಿಜೆಪಿಯಿಂದ ಕಣಕ್ಕೆ ಇಳಿದ್ರು. ಭರ್ಜರಿ ಮತಗಳ ಅಂತರದಲ್ಲಿ ವಿನ್ ಕೂಡ ಆದ್ರು. ಯಡಿಯೂರಪ್ಪ ಮತ್ತು ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. 2024ರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ಅದೇ ಕ್ಷೇತ್ರದಿಂದ ಕಣಕ್ಕೆ ಇಳಿದು 4ನೇ ಬಾರಿಗೆ ಶಾಸಕರಾಗಿದ್ದಾರೆ. ಭೈರತಿ ಬಸವರಾಜ್ ಕುಟುಂಬ ಮತ್ತು ಆಸ್ತಿ. ಭೈರತಿ ಬಸವರಾಜ್ ಪದ್ಮಾವತಿ ಅನ್ನೋರನ್ನ ಮದುವೆ ಆಗಿದ್ದಾರೆ. 2017ರಲ್ಲಿ ತಮ್ಮ ಮಗಳ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು. ಈ ಮದುವೆಗೆ ಸುಮಾರು 65,000 ಅತಿಥಿಗಳು ಆಗಮಿಸಿದ್ರು. ಭೈರತಿ ಬಸವರಾಜ್ ದಂಪತಿ ಬಳಿ ಒಟ್ಟು 122 ಕೋಟಿ 52 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ 23 ಕೋಟಿ 18 ಲಕ್ಷ ರೂಪಾಯಿ ಮೌಲ್ಯದ ಸಾಲವೂ ಇದೆ. ಭೈರತಿ ಕುಟುಂಬದ ಬಳಿ 3 ಬೆನ್ಸ್, 1 ಆಡಿ ಸೇರಿದಂತೆ 8 ಕಾರುಗಳಿವೆ. ಹತ್ತತ್ರ 7.5 kg ತೂಕದ ಚಿನ್ನಾಭರಣ ಇದ್ದು 25 kgಗೂ ಹೆಚ್ಚು ಬೆಳ್ಳಿ ಇದೆ. 2 ರ್ಯಾಡೋ ವಾಚ್ ಮತ್ತು 4 ರೋಲೆಕ್ಸ್ ವಾಚುಗಳಿವೆ. ರೌಡಿ ಬಿಕ್ಲು ಶಿವ ಕೇಸ್ನಲ್ಲಿ ಸಂಕಷ್ಟ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಯಾರು? ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಈತ ಹಲಸೂರಿನ ರೌಡಿ ಶೀಟರ್. ವಯಸ್ಸು 40 ವರ್ಷ. ಏರಿಯಾದಲ್ಲಿ ತನ್ನದೇ ಗ್ಯಾಂಗ್ ಕಟ್ಟಿಕೊಂಡು ಮೆರೆದಾಡ್ತಿದ್ದ ಈತನ ಮೇಲೆ 11ಕ್ಕೂ ಹೆಚ್ಚು ಕೇಸ್ಗಳಿವೆ. ಕಳೆದ ಕೆಲ ವರ್ಷಗಳಿಂದ ರಿಯಲ್ ಎಸ್ಟೇಟ್ಗೂ ಇಳಿದಿದ್ದ. 1 ವರ್ಷದಿಂದಲೂ ಈತನಿಗೆ ಮತ್ತೊಂದು ಗ್ಯಾಂಗ್ ಜೊತೆ ದುಶ್ಮನಿ ಇತ್ತು. ಬೆದರಿಕೆ ಕರೆಗಳು ಕೂಡ ಜಾಸ್ತಿ ಆಗಿದ್ವು. ಇದರ ಬೆನ್ನಲ್ಲೇ ಹೆದರಿ ಹೋಗಿದ್ದ ಬಿಕ್ಲು ಶಿವ ಮನೆಯಿಂದ ಹೊರಗೆ ಬರೋದನ್ನೇ ನಿಲ್ಲಿಸಿಬಿಟ್ಟಿದ್ದ. ಆದ್ರೆ ಕಳೆದ ವರ್ಷ ಜುಲೈ 15ರಂದು ಮನೆ ಮುಂದೆ ದಮ್ ಹೊಡಿತ ನಿಂತಿದ್ದ ಈತನ ಮೇಲೆ ಗ್ಯಾಂಗ್ ಒಂದು ಬಂದು ಮುಗಿಬಿದ್ದಿತ್ತು. 2 ಕಾರುಗಳ ನಡುವೆ ಈತನನ್ನ ಕೆಡವಿಕೊಂಡು ಕೈಮಾ ಹೊಡೆದಂತೆ ಕೊಚ್ಚಿದ್ರು. ರೌಡಿ ಶೀಟರ್ ಬಿಕ್ಲು ಶಿವ ಸ್ಥಳದಲ್ಲೇ ಜೀವ ಬಿಟ್ಟಿದ್ದ. ಈ ಗ್ಯಾಂಗ್ ಲೀಡ್ ಮಾಡಿದ್ದ ಕಿರಣ್ ಮತ್ತೋರ್ವ ರೌಡಿ ಜಗದೀಶ್ ಅಲಿಯಾಸ್ ಜಗ್ಗನ ಬಲಗೈ ಬಂಟ. ಈ ಕೇಸ್ನಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗ A1 ಆರೋಪಿ ಆಗಿದ್ದಾನೆ. ಯಾರು ಈ ಜಗದೀಶ್ ಅಲಿಯಾಸ್ ಜಗ್ಗ? ಜಗದೀಶ್ ಅಲಿಯಾಸ್ ಜಗ್ಗ ಬೆಂಗಳೂರಿನ ಹೆಣ್ಣೂರಿನ ರೌಡಿ. ರೌಡಿಗಿಂತ ಡಾನ್ ಅಂತಲೇ ಫೇಮಸ್ ಆಗಿರುವ ಪಾತಕಿ. ಇಂಥ ಜಗ್ಗನ ಏರಿಯಾದಲ್ಲೇ ಬಿಕ್ಲು ಶಿವ ರಿಯಲ್ ಎಸ್ಟೇಟ್ಗೆ ಇಳಿದಿದ್ದ. ಇದು ಜಗ್ಗ ಅಂಡ್ ಗ್ಯಾಂಗ್ಗೆ ಇಷ್ಟ ಆಗಲಿಲ್ಲ. ಈ ಸಂಬಂಧ ಈ ಹಿಂದೆನೂ ಗಲಾಟೆ ಆಗಿತ್ತು. ಆಗ ಈ ಬಿಕ್ಲು ಶಿವ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ. ಗಲಾಟೆ ವಿಡಿಯೋ ಪ್ರೂಫ್ ಕೊಟ್ಟು ಜಗದೀಶ್ ಜೊತೆ ಶಾಸಕ ಭೈರತಿ ಬಸವರಾಜ್ ವಿರುದ್ಧವೂ ದೂರು ಕೊಟ್ಟು ಬಂದಿದ್ದ. ಆದ್ರೆ 1 ವರ್ಷದ ವೈರತ್ವ ಇದೀಗ ಬಿಕ್ಲು ಶಿವನ ಅಂತ್ಯದೊಂದಿಗೆ ಮುಗಿದೋಗಿದೆ.
ಇನ್ನು ಜಗದೀಶ್ ಅಲಿಯಾಸ್ ಜಗ್ಗನ ಜೊತೆಗೆ ಶಾಸಕ ಭೈರತಿ ಬಸವರಾಜ್ ಹೆಸರು ಕೂಡ ಕೇಳಿ ಬರುತ್ತೆ. ಇಬ್ಬರು ಹಲವಾರು ಕಾರ್ಯಕ್ರಮಗಳಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಭೈರತಿ ಬಸವರಾಜ್ ಜೊತೆ ಈ ಜಗ್ಗ ಕುಂಭಮೇಳಕ್ಕೂ ಹೋಗಿ ಬಂದಿದ್ದ. ಹೀಗಾಗಿ ಜಗ್ಗನ ಹಿಂದೆ ಭೈರತಿ ಬಸವರಾಜ್ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕೇಸ್ನಲ್ಲಿ ಬಸವರಾಜ್ A5 ಆರೋಪಿ ಆಗಿದ್ದಾರೆ. ಆದರೆ ಭೈರತಿ ಬಸವರಾಜ್ ಮಾತ್ರ ಕೇಸಲ್ಲಿ ನನ್ನದೇನೋ ಪಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇದು ಶಾಸಕ ಭೈರತಿ ಬಸವರಾಜ್ ಕುರಿತು ಈಗ ಅವರನ್ನ ಕಾಡ್ತಿರುವ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.